ಪೊಲೀಸರಿಂದ ಬುದ್ಧಿವಾದ ಹೇಳಿಸ್ಕೊಂಡು ಹೋಗಿದ್ದಂತಹ ಪತಿ ಅರೆಸ್ಟ್ ಆಗಿದ್ದಾರೆ ಅಂತ ಈಗ ಹಳೆ ಕೇಸ್ ಒಂದರಲ್ಲಿ ಶಿರಸಿಯ ಸಿದ್ದಾಪುರದಲ್ಲಿ ಹರ್ಷವರ್ಧನ್ ಅವರ ಅರೆಸ್ಟ್ ಆಗಿದೆ. ಈ ಕೇಸ್ಗೆ ರಿಲೇಟೆಡ್ ಆಗಿ ಮತ್ತಷ್ಟು ಮಾಹಿತಿಯನ್ನ ನಿಮ್ಮ ಮುಂದೆ ತರುವ ಪ್ರಯತ್ನ ನಾನು ಮಾಡ್ತೀನಿ. ಓಕೆ, ಹರ್ಷವರ್ಧನ್ ಈಗ ಅರೆಸ್ಟ್ ಆಗಿದ್ದಾರೆ, ಚೈತ್ರ ಅವರ ಗಂಡ. ಕಾರಣ ಇನ್ನೊಂದು ಕೇಸ್ನಲ್ಲಿ ಬ್ಯಾಟರಾಯನಪುರ ಪೊಲೀಸರಿಂದ ಮಾಹಿತಿ ಪಡೆದಿದ್ದ ಸಿದ್ದಾಪುರ ಪೊಲೀಸರಿಂದ ಬುದ್ಧಿವಾದ ಹೇಳಿಸ್ಕೊಂಡು ವಾಪಸ್ ಆಗಿದ್ದ ಪತಿ ಇದೀಗ ಇನ್ನೊಂದು ಕೇಸ್ನಲ್ಲಿ ಹರ್ಷವರ್ಧನ್ ಅರೆಸ್ಟ್ ಆಗಿದ್ದಾರೆ. ಹಳೆ ಕೇಸ್ ಅಂತೆ ಇದು. ಶಿರಸಿಯ ಸಿದ್ದಾಪುರದಲ್ಲಿ ಇವ್ರ ವಿರುದ್ಧ ಒಂದು ಕೇಸ್ ಇತ್ತು. ಹರ್ಷವರ್ಧನ್ ಮೇಲೆ ಸಿದ್ದಾಪುರ ಠಾಣೆಯಲ್ಲಿ ವಂಚನೆ ಕೇಸ್ ದಾಖಲಾಗಿದೆ. ಇದೇ ಪ್ರಕರಣದಲ್ಲಿ ಹರ್ಷವರ್ಧನ್ ಅನ್ನ ಪೊಲೀಸರು ಈಗ ಅರೆಸ್ಟ್ ಮಾಡಿದ್ದಾರೆ. ಬ್ಯಾಟರಾಯನಪುರ ಸ್ಟೇಷನ್ಗೆ ಬಂದಾಕ್ಷಣ ಹಳೆ ಕೇಸ್ ಇರೋದು ಇವ್ರ ಮೇಲೆ ಬೆಳಕಿಗೆ ಬಂದಿದೆ. ಬ್ಯಾಟರಾಯನಪುರ ಪೊಲೀಸರಿಂದ ಮಾಹಿತಿಯನ್ನ ಪಡೆದುಕೊಂಡು ಸಿದ್ದಾಪುರ ಪೊಲೀಸರು ಅವರ ಸಹಾಯವನ್ನ ಪಡೆದುಕೊಂಡು ಹರ್ಷವರ್ಧನ್ ಅನ್ನ ಅರೆಸ್ಟ್ ಮಾಡಿದ್ದಾರೆ ಇವಾಗ. ಓಕೆ, ಮತ್ತೊಂದು ಕೇಸ್ ಇವ್ರ ಅಂದ್ರೆ ಈಗ ಸಿಗಾಕಂಡಂಗೆ ಇವರೇ ತಗ್ಲಾಕಂಡಂಗೆ ಆಗಿದೆ. ಇವಾಗ ಗಂಡ ಹೆಂಡತಿ ನಡುವೆ ಜಗಳ ಆಗಿತ್ತು. ಜಗಳ ವಿಕೋಪಕ್ಕೆ ಹೋಗಿ ಇಬ್ರು ಬೇರೆ ಆಗಿದ್ರು. ವಿಚ್ಛೇದನ ಒಂದು ಆಗಿರ್ಲಿಲ್ಲ ಅಷ್ಟೇ. ಇಬ್ರು ಕುತ್ಕೊಂಡು ಮಾತನಾಡ್ಕೊಳ್ಳುವ ಮತ್ತು ಸರಿ ಮಾಡ್ಕೊಳ್ಳುವಂತಹ ವಿಚಾರವೇ ಇದು. ಬಟ್ ಅಷ್ಟೊತ್ತಿಗೆ ಏನಾಗ್ಬಿಟ್ಟಿದೆ, ಮಗಳ ಮೇಲೆ ವ್ಯಾಮೋಹ ಪ್ರೀತಿ ಇದ್ದೇ ಇರುತ್ತಲ್ವ ತಂದೆಗೆ. ಅವರು ಒಂದು ಅಡ್ಡದಾರಿ ಹಿಡಿತಾರೆ. ಅದೇನು ಕಿಡ್ನ್ಯಾಪ್ ಅಂತ. ತನ್ನ ಹೆಂಡತಿಯನ್ನೇ ಕಿಡ್ನ್ಯಾಪ್ ಮಾಡಿಸೋದು ಅಂದ್ರೆ ಹೆಂಗ್ರಿ ಇದು? ಕಿಡ್ನ್ಯಾಪ್ ಆಗತ್ತೆ, ಮೈಸೂರಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ 2 ದಿನ ಒಂದೇ ಕಡೆ ಇರ್ತಾರೆ ಗಂಡ ಹೆಂಡತಿ. ಅಲ್ಲಿ ಎಷ್ಟು ಜಗಳ ಮಾಡ್ಕೊಂಡಿದಾರೋ ಗೊತ್ತಿಲ್ಲ. ಮೋರ್ ಡೀಟೇಲ್ಸ್ ನನ್ನ ಕಲೀಗ ಅಜಯ್ ನೀಡ್ತಾರೆ, ಲೈವ್ ಜಾಯ್ನ್ ಆಗ್ತಿದ್ದಾರೆ. ಅಜಯ್, ಇದೊಂಥರ ಸ್ವೀಟ್ ಆಗಿ ಸೇಡ್ ತೀರಿಸ್ಕೊಂಡಂಗೆ ಕಾಣಿಸ್ತಾ ಇದೆ ಗಂಡ ಹೆಂಡತಿದು. ಬಹಳ ಅಪರೂಪ. ಹೆಂಡತಿಯನ್ನ ಗಂಡ ಕಿಡ್ನ್ಯಾಪ್ ಮಾಡಿಸೋದು ಅಂದ್ರೆ ಬಹುಶಃ ನಾವು ಕೇಳೇ ಇರ್ಲಿಲ್ವಾ ಅಂತ ಸಿನಿಮಾಗಳಲ್ಲಿ ಮಾತ್ರ ಕೇಳಿದ್ವಿ ಸ್ಟೋರಿಯನ್ನ. ಅದ್ರ ಬಗ್ಗೆ ಡೀಟೇಲ್ಸ್ ಕೊಡಿ. ಅದ್ರ ಜೊತೆಗೆ ಇನ್ನೊಂದು ಯಾವ್ದೋ ವಂಚನೆ ಕೇಸ್ ಇದೆಯಂತಲ್ಲ ಈ ಹರ್ಷವರ್ಧನ್ ಬಗ್ಗೆ, ಅದೇನು ವಂಚನೆ ಕೇಸ್? ಡೀಟೇಲ್ಸ್ ಕೊಡೋದಾದ್ರೆ ಅಜಯ್. ಇದೇ ಖಂಡಿತ. ಅಂದ್ರೆ ಮಗಳಿಗೋಸ್ಕರ ತನ್ನ ಹೆಂಡತಿಯನ್ನೇ ಕಿಡ್ನಾಪ್ ಮಾಡಿದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಬ್ಯಾಟರಾಯನಪುರ ಪೊಲೀಸ್ ಠಾಣೆಯಲ್ಲಿ ಕೂಡ ಎಫ್ಐಆರ್ ಕೂಡ ದಾಖಲಾಗಿದೆ. ಅಂದ್ರೆ ಪ್ರಮುಖವಾಗಿ ಇಲ್ಲಿ ವರ್ಧನ್ ಎಂಟರ್ಪ್ರೈಸಸ್ ಮಾಲೀಕ ಸೇರಿದಂತೆ ನಿರ್ಮಾಪಕ ಇಬ್ರು ಕೂಡ ಎರಡು ಸಂಸ್ಥೆಯಲ್ಲಿ, ಅಂದ್ರೆ ವರ್ಧನ್ ಎಂಟರ್ಪ್ರೈಸಸ್ ಸೇರಿದಂತೆ ಕೆಲವೊಂದಷ್ಟು ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡಿದಂತ ಹರ್ಷವರ್ಧನ್ ಏನಿದ್ರೆ ಅವರ ವಿರುದ್ಧವಾಗಿ ತನ್ನ ಪತಿಯನ್ನ ಕಿಡ್ನಾಪ್ ಮಾಡಿದಂತ ಒಂದು ದೂರಿನ ಆಧಾರದ ಮೇಲೆ ಬೆಂಗಳೂರಿನ ಬ್ಯಾಟರಾಯನಪುರ ಪೊಲೀಸ್ ಠಾಣೆಯಲ್ಲಿ ಕೂಡ ಎಫ್ಐಆರ್ ದಾಖಲಾಗಿದೆ. ಅಂದ್ರೆ ಈ ಕಳೆದ 8ನೇ ತಾರೀಕು 7ನೇ ತಾರೀಕು ಈ ಒಂದು ಹರ್ಷವರ್ಧನ್ ಏನಿದ್ದಾನೆ ಆತ ಪತ್ನಿ ಆಗಿದ್ದಂತ ಚೈತ್ರ. ಆದ್ರೆ ಚೈತ್ರ ಕೂಡ ಕೆಲವೊಂದಷ್ಟು ಸಿನಿಮಾಗಳಲ್ಲಿ ನಾಯಕ ನಟಿಯಾಗಿ ಸೇರಿದಂತೆ ಕೆಲವೊಂದಷ್ಟು ಪೋಷಕ ನಟಿ ಒಂದು ಪಾತ್ರದಲ್ಲಿ ಕೂಡ ಕಾಣಿಸ್ಕೊಳ್ತಾ ಇದ್ರು. ಕೆಲವೊಂದು ರೀಲ್ಸ್ ಆಗಿರ್ಬೋದು, ಕೆಲವೊಂದು ಸೀರಿಯಲ್ಗಳಲ್ಲಿ ಕೂಡ ಸಾಕಷ್ಟು ಪಾತ್ರವನ್ನ ಮಾಡ್ತಾ ಇದ್ರು. ಆ ಕಳೆದ 2 ವರ್ಷದ ಹಿಂದೆ ಇಬ್ರು ಕೂಡ ಪ್ರೀತಿಯನ್ನ ಮಾಡಿ ಮನೆಯವ್ರನ್ನ ಒಪ್ಪಿಸಿ ಕೂಡ ಮದುವೆ ಆಗಿದ್ರು. ಇಬ್ರಿಗೂ ಕೂಡ 1 ವರ್ಷದ ಒಂದು ಹೆಣ್ಣುಮಗು ಕೂಡ ಇದೆ. ಅಂದ್ರೆ 7ನೇ ತಾರೀಕು ಇವರ ಒಂದು ಕಿಡ್ನಾಪ್ ಮಾಡುವಂತ ಪ್ಲಾನ್ ಅನ್ನ ಈ ಹರ್ಷವರ್ಧನ್ ಮಾಡಿರ್ತಾನೆ ತನ್ನ ಹೆಂಡತಿನ. ಅದು ಕೂಡ ಮಗಳಿಗೋಸ್ಕರ. ಯಾಕೆ ಅಂತಂದ್ರೆ ಇವರಿಬ್ರು ಕೂಡ ದೂರ ಆಗಿ ಆಲ್ಮೋಸ್ಟ್ 7 ರಿಂದ 8 ತಿಂಗಳು ಕೂಡ ಕಳೆದಿದೆ. ಆದ್ರೆ ಹರ್ಷವರ್ಧನ್ಗೆ ಇದುವರೆಗೂ ಕೂಡ ತನ್ನ ಪತ್ನಿ ಆಗಿರುವಂತ ಚೈತ್ರ ಅವರು ತನ್ನ ಮಗಳನ್ನ ನೋಡೋದಿಕ್ಕೆ ಯಾವುದೇ ಅವಕಾಶವನ್ನ ಕೊಡೋದಿಲ್ಲ, ಭೇಟಿಯನ್ನ ಮಾಡೋದಕ್ಕೆ ಪರ್ಮಿಷನ್ ಕೊಡೋದಿಲ್ಲ. ಹೀಗಾಗಿ ಸಾಕಷ್ಟು ಮಗಳ ಮೇಲೆ ಪ್ರೀತಿ ಇಟ್ಕೊಂಡಿದ್ದಂತ ಹರ್ಷವರ್ಧನ್ ಸಾಕಷ್ಟು ಬೇಡ್ಕೊಂಡಿರ್ತಾನೆ, ನನ್ನ ಮಗಳನ್ನ ತೋರಿಸು, ನಾನು ಭೇಟಿ ಆಗ್ಬೇಕು, ಮಾತನಾಡ್ಬೇಕು ಅಂತೇಳಿ. ಆದ್ರೆ ಇಲ್ಲಿ ಚೈತ್ರ ಅವರು ಯಾವುದಕ್ಕೆ ಆ ಒಂದು ವಿಚಾರಕ್ಕೆ ಯಾವುದೇ ಪರ್ಮಿಷನ್ ಕೊಟ್ಟಿರೋದಿಲ್ಲ. ಹೀಗಾಗಿ ಸಾಕಷ್ಟು ನೊಂದಿದಂತ ಹರ್ಷವರ್ಧನ್ ಒಂದು ಪ್ಲಾನ್ ಅನ್ನ ಮಾಡ್ತಾರೆ. ತನ್ನ ಫ್ರೆಂಡ್ ಆಗಿರುವಂತ ಕೌಶಿಕ್ ಜೊತೆಗೆ ಸೇರಿ ಒಂದು ಸಿನಿಮಾದಲ್ಲಿ ಒಂದು ಪಾತ್ರ ಇದೆ, ಹೀಗಾಗಿ ಮೈಸೂರಿಗೆ ಹೋಗ್ಬೇಕು ಅಂತ ಹೇಳಿ ಕೌಶಿಕ್ ಮುಖಾಂತರವಾಗಿ 20,000 ರೂಪಾಯಿ ಹಣವನ್ನು ಕೂಡ ಕೊಟ್ಟಿರ್ತಾನೆ. ನಂತರ ಬೆಂಗಳೂರಿನ ಮೈಸೂರು ರಸ್ತೆಯಲ್ಲಿ ಇರುವಂತ ಮೆಟ್ರೋ ಸ್ಟೇಷನ್ಗೆ ಬರಬೇಕು, ಅಲ್ಲಿಂದ ಪಿಕಪ್ ಮಾಡ್ಕೊಂಡು ನಿಮ್ಮ ಮೈಸೂರಿಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ ಚೈತ್ರ ಅವ್ರಿಗೆ ಇನ್ಫಾರ್ಮೇಶನ್ ಕೂಡ ಕೊಡ್ಸಿರ್ತಾರೆ. ಅದೇ ರೀತಿಯಾಗಿ ಶೂಟಿಂಗ್ಗೆ ಹೋಗ್ಬೇಕು ಅಂತ ಹೇಳಿ ಚೈತ್ರ ಕೂಡ ಬೆಂಗಳೂರಿನ ಮೈಸೂರು ರಸ್ತೆಯಲ್ಲಿರುವಂತ ಮೆಟ್ರೋ ಸ್ಟೇಷನ್ಗೆ ಬಂದಂತ ಸಂದರ್ಭದಲ್ಲಿ ಇನೋವಾ ಕಾರಿನಲ್ಲಿ ಕೂರಿಸ್ಕೊಂಡು ಆಕೆಯನ್ನ ನೈಸ್ ರೋಡ್ ಮುಖಾಂತರವಾಗಿ ಬಿಡದಿಯೆಲ್ಲ ರೌಂಡ್ಸ್ ಅನ್ನ ಹೊಡೆದಿರ್ತಾರೆ. ಆ ನಂತರ ನೇರವಾಗಿ ಚೈತ್ರ ಅವರ ತಾಯಿಗೆ ಕರೆಯನ್ನ ಮಾಡ್ತಾರೆ. ನಿಮ್ಮ ಮಗಳು ಸೇಫ್ ಆಗಿ ಬರ್ಬೇಕು ಅಂತ ಅಂದ್ರೆ ನನ್ನ ಮಗಳನ್ನ ನೀವು ಕಳ್ಸಿಕೊಡ್ಬೇಕು, ನಾನು ಹೇಳಿದ ಸ್ಥಳಕ್ಕೆ ಕಳಿಸ್ಬೇಕು ಅಂತ ಹೇಳಿ ಒಂದು ಬೆದರಿಕೆಯನ್ನು ಕೂಡ ಹಾಕಿರ್ತಾನೆ. ಹೀಗಾಗಿ ನಂತರ ಯಾವಾಗ ಸಾಕಷ್ಟು ಸುತ್ತಾಡಿದ ನಂತರವಾಗಿ ಆಕೆನ ಮತ್ತೆ ಒಂದು ಮೆಟ್ರೋ ಸ್ಟೇಷನ್ ಹತ್ರ ವಾಪಸ್ ಬಿಟ್ಟು ಹರ್ಷವರ್ಧನ್ ಕೂಡ ಇರ್ತಾರೆ. ನಂತರವಾಗಿ ಚೈತ್ರ ಅವರ ಸಹೋದರಿ ಏನಿದ್ದಾರೆ ಅವ್ರ ಮಾರನೇ ದಿನ ಅಂದ್ರೆ 8ನೇ ತಾರೀಕು ನೇರವಾಗಿ ಬೆಂಗಳೂರಿನ ಬ್ಯಾಟರಾಯನಪುರ ಪೊಲೀಸ್ ಠಾಣೆ ಏನಿದೆ ಆ ಬ್ಯಾಟರಾಯನಪುರ ಪೊಲೀಸ್ ಠಾಣೆಗೆ ಬಂದು ಕಿಡ್ನಾಪ್ ಮಾಡಿ ನನ್ನ ಅಕ್ಕನಿಗೆ ಈ ರೀತಿಯಾಗಿ ದೌರ್ಜನ್ಯ ಎಸಗಿದ್ದಾರೆ ಹರ್ಷವರ್ಧನ್ ನನ್ನ ಭಾವ ಅಂತ ಹೇಳಿ ನೇರವಾಗಿ ದೂರನ್ನ ಕೊಟ್ಟಿರ್ತಾರೆ. ಹೀಗಾಗಿ ಎಫ್ಐಆರ್ ದಾಖಲಿಸಿಕೊಂಡಿದ್ದಂತ ಬ್ಯಾಟರಾಯನಪುರ ಪೊಲೀಸ್ನವರು
ನಂತರ ಆತನನ್ನ ಕರೆಸಿ ಬುದ್ಧಿವಾದವನ್ನ ಹೇಳಿರ್ತಾರೆ. ಜೊತೆಗೆ ಚೈತ್ರ ಏನಿದ್ರು ಅವ್ರನ್ನೂ ಕೂಡ ಬುದ್ಧಿವಾದ ಹೇಳಿ ನಂತರವಾಗಿ ಇಬ್ರು ಕೂಡ ಸಾಲ್ವ್ ಮಾಡ್ಕೊಳ್ಳಿ, ಮಾತನಾಡ್ಕೊಂಡು ನೀವು ಸಾಲ್ವ್ ಮಾಡ್ಕೊಬೇಕು. ಯಾಕಂದ್ರೆ ಕೌಟುಂಬಿಕ ವಿಚಾರದಲ್ಲಿ ಕೆಲವೊಂದಷ್ಟು ಕಲಹ ಬಂದೇ ಬರುತ್ತೆ. ಆದ್ರೆ ಇದನ್ನೆಲ್ಲ ಸಾಲ್ವ್ ಮಾಡ್ಕೊಂಡು ಹೋಗಿ. ಹಂಗೂ ಆಗಿಲ್ಲ ಅಂತಂದ್ರೆ ಕೋರ್ಟ್ ಮುಖಾಂತರ ನೀವು ಈ ಒಂದು ಕೇಸನ್ನ ಬಗೆಹರಿಸ್ಕೋಬೇಕು ಅಂತ ಹೇಳಿ ಸೂಚನೆಯನ್ನ ಒಂದು ವಾರ್ನಿಂಗ್ ರೀತಿಯಲ್ಲಿ ಕೂಡ ಪೊಲೀಸರು ಕೊಟ್ಟಿರ್ತಾರೆ. ಇದಾಗಿ ನಂತರ ಅವರು ಇಬ್ರು ಕೂಡ ಹೊರಗಡೆ ಹೋಗಿರ್ತಾರೆ. ಅದಾದ ನಂತರವಾಗಿ ಇದೇ ಒಂದು ಮತ್ತೊಂದು ಪ್ರಕರಣ ಅಂದ್ರೆ ಈ ಹರ್ಷವರ್ಧನ್ ಮೇಲೆ ಈ ಹಿಂದೆ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ಕೂಡ ಒಂದು ಚೀಟಿಂಗ್ ಕೇಸ್ ಕೂಡ ದಾಖಲಾಗಿದೆ ಅಂತ ಮಾಹಿತಿ ಕೂಡ ಇದೆ. ಹೀಗಾಗಿ ಆ ಒಂದು ವಿಚಾರದಲ್ಲಿ ಸದ್ಯ ಹರ್ಷವರ್ಧನ್ ಪೊಲೀಸರು ಕೂಡ ಅರೆಸ್ಟ್ ಅನ್ನ ಮಾಡಿ ಎಂಕ್ವೈರಿನ ಮಾಡ್ತಾ ಇದ್ದಾರೆ. ಒಟ್ನಲ್ಲಿ ಇಲ್ಲಿ ಕಿಡ್ನಾಪ್ ಕೇಸ್ ಏನಿದೆ ಇದು ಸಂಪೂರ್ಣವಾಗಿ ಮುಗ್ದಿದೆ. ಆದ್ರೆ ಚೀಟಿಂಗ್ ಕೇಸ್ ಅಲ್ಲಿ ಸಿದ್ದಾಪುರ ಪೊಲೀಸರು ಕೂಡ ಅರೆಸ್ಟ್ ಅನ್ನ ಮಾಡ್ಕೊಂಡು ಸದ್ಯ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ವಿದ್ಯಾ, ಧನ್ಯವಾದ ಅಜಯ್ ಡೀಟೇಲ್ಸ್ಗೆ.